ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದ್ರೋಹ ಬಗೆಯುವಂಥ ಕೆಲಸ ನಾನೇನು ಮಾಡಿದೆ ಅಂತ ತಿಳಿಲಿಲ್ಲ. ಪ್ರಚಂಡರನ್ನು ಕರೆಸಿ ವೆಂಕಟನಾಥನನ್ನು ಪಾಂಡಿತ್ಯದಲ್ಲಿ ಅವಮಾನಿಸಲು ಪ್ರಯತ್ನಿಸಿದ್ದು ದ್ರೋಹ ಅಲ್ಲವೇ? ದೇವದಾಸರನ್ನು ಕರೆಸಿ ನಮ್ಮ ಸನ್ಯಾಸತ್ವವನ್ನೇ ಅಗ್ನಿ ಪರೀಕ್ಷೆಗೊಡ್ಡಿದ್ದು ದ್ರೋಹ ಅಲ್ಲವೇ? ಸಾಲದು ಅಂತ ಈಗ ಇವರ ಜೊತೆ ಸೇರ್ಕೊಂಡು ಸತ್ಯವತಿಯವರ ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದೀರಿ. ಈ ವಿಷಯಗಳನ್ನು ಮಹಾರಾಜರಿಗೆ ತಿಳಿಸಿದ್ರೆ ನಿಮಗೆ ಏನು ಶಿಕ್ಷೆ ಆಗ್ಬೋದು ಅಂತ ಅರಿವಿದೆಯಾ? ಗುರುಗಳೇ, ನನ್ನಿಂದ ಮಹಾಪರಾಧವಾಗಿದೆ. ದಯವಿಟ್ಟು ಮನ್ನಿಸಬೇಕು. ನೀವು ಏನು ಶಿಕ್ಷೆ ಕೊಟ್ಟರು ಸ್ವೀಕರಿಸ್ತೀನಿ. ಕ್ಷಮೆಗೂ ಒಂದು ಮಿತಿಯಿದೆ ಆಚಾರ್ಯರೇ. ಬಹಳಷ್ಟು ವರ್ಷಗಳಿಂದಲೂ ನೀವು ಮಾಡಿರುವ ತಪ್ಪುಗಳನ್ನೆಲ್ಲ ಕ್ಷಮಿಸುತ್ತಲೇ ಬಂದಿದ್ದೀವಿ. ನಿಮಗೆ ನಿವೃತ್ತಿ ನೀಡಿ ಗೌರವಯುತವಾಗಿ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಸತ್ಯವತಿಯವರ ಕೊಲೆ ಸಂಚಿನಲ್ಲಿ ಭಾಗಿಯಾಗಿ ಬ್ರಹ್ಮಹತ್ಯಾ ದೋಷಕ್ಕೆ ಕಾರಣರಾಗಿದ್ದೀರಿ. ಆದ್ದರಿಂದ ನಿಮ್ಮನ್ನ ಮಠದ ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸ್ತಾ ಇದ್ದೀರಿ. ಗುರುಗಳೇ, ಹಣದ ಆಸೆಗೆ ಬಲಿಯಾಗಿದ್ದೀರಾ ಅಂತ ಗೊತ್ತಿದ್ರು ಅದು ಮನುಷ್ಯನ ಸಹಜ ದೌರ್ಬಲ್ಯ ಅಂತ ಕ್ಷಮಿಸ್ತಾ ಬಂದ್ವಿ. ಆದರೆ ಹತ್ಯೆ ಅಂತ ಹೀನ ಕೃತ್ಯಕ್ಕೆ ಕೈ ಜೋಡಿಸಿದವರನ್ನ ಹತ್ರ ಇಟ್ಕೊಳ್ಳೋದು ನಮಗೂ ಒಳ್ಳೆಯದಲ್ಲ, ಮಠದ ಪಾವಿತ್ರ್ಯಕ್ಕೂ ಶ್ರೇಯಸ್ಕರವಲ್ಲ. ಹಾಗೆ ಗಜೇಂದ್ರಾಚಾರ್ಯರೇ, ನೀವು ಕೂಡ ಅಷ್ಟೇ. ಶ್ರೀಮಠದಿಂದ ದೂರ ಇರೋದು ನಿಮಗೂ ಕ್ಷೇಮ, ಮಠಕ್ಕೂ ಕ್ಷೇಮ. ಭೋಗೇಂದ್ರನ ವಿದ್ಯಾಭ್ಯಾಸ ಮೊಟಕುಗೊಳ್ಳಬಾರದು ಅನ್ನೋ ಕಾರಣದಿಂದ ಅವನು ಇಲ್ಲೇ ಮುಂದುವರಿಯಲು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ತಾವಿನ್ನು ಹೊರಡ್ಬೋದು.